ಭಕ್ತಿಯನ್ನ ತಡೆಯೋದಕ್ಕಾಗ್ಲೇ ಇಲ್ಲ ಜ್ಞಾನೇಶ. ಎಲ್ಲರೂ ಭಕ್ತಿಯಲ್ಲಿ ಮುಳುಗೋಗಿದ್ವಿ ನಿನ್ನ ಪ್ರತಿಭೆಗೆ. ಮಹಾನಟ ಮುತ್ತುರಾಜ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿ ಸಿನಿರಂಗಕ್ಕೆ ಪ್ರವೇಶ ಮಾಡಿದಂತಹ ಚಿತ್ರ ಇದು, ಬೇಡರ ಕಣ್ಣಪ್ಪ ಚಿತ್ರ. ಅವತ್ತು ಅಪ್ಪಾಜಿ ಹಾಡಿದಾಗ ಹೇಗೆ ಮೈ ಜುಮ್ಮಂತು ರೋಮಾಂಚನ ಅನಿಸಿ ಶಿವನ ದರ್ಶನವಾಯಿತು, ಇವತ್ತು ಈ ಬಾಲ ಪ್ರತಿಭೆಯಿಂದ ಕೂಡ ಅದೇ ದರ್ಶನವಾಯಿತು. ಥ್ಯಾಂಕ್ ಯು ಜ್ಞಾನೇಶ. ವಿ.ಪಿ. ಸರ್, ನಮ್ಮ ಮನುಷ್ಯರಿಗೆಲ್ಲ ಪ್ರತಿ ವರ್ಷ ನಾವು ಹುಟ್ಟಿದ ದಿನ ಹುಟ್ಟಿದಬ್ಬ ಅಂತ ಆಚರಿಸ್ತೀವಿ, ಆದರೆ ಹಾಡುಗಳಿಗೆ ಹುಟ್ಟಿದಬ್ಬ ಅಂತಿಲ್ಲ. ಯಾವತ್ತೂ ಯಾವಾಗ ಈ ರೀತಿ ಯಾರಾದರೂ ಹಾಡಿದ್ರೆ ಅವತ್ತು ಹಾಡಿಗೆ ಹುಟ್ಟಿದ ಹಬ್ಬ. ನಾದ ಪ್ರಿಯನಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಭಕ್ತಿ ಪ್ರಿಯ ಅಂತ, ಆ ಭಕ್ತಿಯನ್ನ ಇವನು ಹೊರತಂದ. ಚಪಲಕ್ಕೆ ಒಂದು ಮೋರ್ ಕಣ, ದಯವಿಟ್ಟು ನನಗೆ ಅಲ್ಲೋಗಿ ಕೇಳಬೇಕು ಅಂತ ಆಸೆ. ಏಜೆ ಸರ್, ಬೇಡ್ರ ಕಣ್ಣಪ್ಪನ ಪಕ್ಕ ಕೂತ್ಕೊಳ್ಳೋ ಒಂದು ಭಾಗ್ಯ ಇವತ್ತು. ನಿಜವಾಗ್ಲೂ ದೈವ ಕೃಪೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅರ್ಜುನ್ ಸರ್, ವಿ.ಪಿ. ಸರ್ ಇಲ್ಲಿ ಬಂದು ಕೂತು ಮಕ್ಕಳ ಹಾಗೆ ತಲೆದೂಗಿದ್ದಾರೆ ಈ ಹಾಡಿಗೆ. ನಿಜವಾಗ್ಲೂ ಅವನ ಮನಸ್ಸಿನ ನಿಷ್ಕಲ್ಮಶ ಭಕ್ತಿ ಅದಕ್ಕೆ ಕಾರಣ. ವಿ.ಪಿ. ಸರ್, ಮಕ್ಕಳಲ್ಲಿ ದೇವರನ್ನ ಕಾಣಬೇಕಂತ ಹೇಳ್ತಾರೆ. ಕಾಲಚಕ್ರ ಇದೇ ವೇದಿಕೆ, ಇದೇ ಸ್ಟುಡಿಯೋ, ಇದೇ ಮಗು ಎಷ್ಟು ವರ್ಷಗಳ ಹಿಂದೆನೋ ಅದು 4 ವರ್ಷದಿಂದ ಪುಟ್ಟ ಬಾಲಕ ಇವನು ಹಾಡ್ಬೇಕಾದ್ರೆ ನಾನು ಏಜೆ ಸರಲ್ಲೂ ಕೂತ್ಕೊಂಡ್ಬಿಟ್ಟಿದ್ದೆ. 4 ವರ್ಷಗಳ ಕಾಲ ಕಾಲಚಕ್ರ ಉರುಳಿದೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾದಂಥ ವಿಷಯವೇನೆಂದರೆ, 4 ವರ್ಷಗಳ ಕಾಲ ಅಷ್ಟೇ ಅವನು ಬೆಳೆದಿರೋದು. ಆದರೆ ಅವನ ಸಂಗೀತ ಒಂದು 40 ವರ್ಷಗಳ ಕಾಲ ಸಾಧನೆ ಮಾಡಿದ್ರೆ ಎಷ್ಟು ಬೆಳೆಯುತ್ತೋ ಅಷ್ಟು ಬೆಳೆದು ಬಿಟ್ಟಿದೆ. ಥ್ಯಾಂಕ್ ಯು ಮಗುವೆ, ಥ್ಯಾಂಕ್ ಯು ಮಗುವೆ. ಲವ್ ಯು ಕಣ, ಗಾಡ್ ಬ್ಲೆಸ್ ಯು ಕಣ. ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊ, ನಿಮ್ಮ ಅಪ್ಪ ಅಮ್ಮನ್ನ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ಸರ್. ಅಯ್ಯೋ, ಅವ್ರ ಆಸೆ ನಾನು ಈಡೇರಿಸ್ತೀನಿ ಸರ್. ಅರ್ಜುನ್ ಸರ್, ಇವನು ಹಾಡ್ತಾ ಇದ್ದಿದ್ದು ಅಷ್ಟು ಹೊತ್ತು ಆ ಶಿವಲಿಂಗ ಎದುರುಗಡೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು ಸರ್. ಆ ಶಿವಲಿಂಗದ ಮೇಲಿರೋ ಇವನ್ ತಲೆಯಲ್ಲಿ ಹಾಕಿರೋ ವಿಭೂತಿ, ಯಾರು ಗೊತ್ತು ಇವನೇ ನಿಜವಾದ ಬೇಡರ ಕಣ್ಣಪ್ಪ ಆಗಿದ್ನ ನಾವು. ಯಾರಿಗೇನು ಗೊತ್ತಿಲ್ಲ ಸರ್. ಯಾಕಂದ್ರೆ ಈ ಜನ್ಮಾಂತರದ ಆ ಕನೆಕ್ಷನ್ ವಿತ್ ದ ಡಿವೈನ್, ಆ ಡಿವೈನ್ ಜೊತೆ ಕನೆಕ್ಷನ್ ಇದ್ರೆ ಮ್ಯೂಸಿಕ್ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇವನು ಆ ಡಿವೈನ್ ಜೊತೆ ಕನೆಕ್ಟೆಡ್ ಪರ್ಸನ್. ಇವನು ಎಂಥ ಹಾಡುಗಾರಿಕೆ ಅಂದರೆ ಇದು ಬೇರೆ. ಆಮೇಲೆ ಆ ಸಾಹಿತ್ಯ ನನಗೆ ಏನೇನೋ ನೆನಪಾಗ್ತಿದೆ. ಅಣ್ಣವ್ರ ಮೊದಲನೇ ಸಿನಿಮಾ, ಬಟ್ ಅಣ್ಣವ್ರ ಕೊನೆವರೆಗೂ ಪಾಲಿಸಿದ್ದೆಲ್ಲವೂ ಈ ಹಾಡಲ್ಲಿದೆ. ಕೊನೆವರೆಗೂ ನನಗೇನು ಗೊತ್ತಿಲ್ಲ ಅಂತಲೇ ಹೇಳ್ತೀವಿ. ಸೊ ಆ ಶೂನ್ಯದಿಂದ ಶೂನ್ಯಕ್ಕೆ ಹೋಗ್ತಿರುವಲ್ಲ, ಆ ಮಧ್ಯದಲ್ಲೂ ಶೂನ್ಯವಾಗಿ ಇದ್ದುಬಿಡೋರು ಭಾಳ ಕಡಿಮೆ ಜನ. ಇವತ್ತು ಜ್ಞಾನೇಶ ಅದು ಮಾಡಿಬಿಟ್ಟು ಅದಕ್ಕೆ ಶೂನ್ಯ ಆಗ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟಿವಲ್ರು. ನೀನು ಎಲ್ಲಾದರೂ ಇರೋ, ನೀನು ಯಾವ ಸೀಟಲ್ಲಾದರೂ ಇರೋರು, ನಾನು ಡಿವೈನ್, ನಾನು ಹಾಡಿದ್ರೆ ನೀನು ಸೊನ್ನೆನೇ. ಆ ಸೊನ್ನೆ ಮಾಡಿಬಿಟ್ಟ ಎಲ್ಲರನ್ನೂ ನೋಡಿ. ಎಲ್ಲರೂ ಕೈ ಕಟ್ಕೊಂಡು ಕೂತಿದ್ವಿ, ಶರಣ ಆಗ್ಬಿಟ್ಟಿದ್ವಿ. ಅವನ ಮುಖದಲ್ಲೂ ಅದೇ ಕಳೆನೆ. ಶಿವಪ್ಪ ನಮಸ್ಕಾರ ತಂದೆ, ಥ್ಯಾಂಕ್ ಯು. ಒಳ್ಳೆಯದಾಗಿತ್ತು. ನೀವೆಲ್ಲ ಹೇಳಿದ ಹಾಗೆ ಅವನಿಗೆ ಒಳಗಡೆ ಒಂದು ಮೀಟ್ರ್ ಇದೆ, ವಿಚ್ ಇಸ್ ಭಕ್ತಿ ಮೀಟರ್. ಆ ಮೀಟರ್ ಆಟೋಮೆಟಿಕಲಿ ಅವನ ವಾಯ್ಸಲ್ಲಿ ಬರುತ್ತೆ. ಶ್ರುತಿ ಶುದ್ಧತೆಯೇ ಫಸ್ಟ್ ಭಕ್ತಿ ಅಂತ ನನ್ನ ಪ್ರಕಾರ. ಶುದ್ಧವಾಗಿ ಶ್ರುತಿ ಸೇರಿಸ್ಬಿಟ್ರೆ ಅದೇ ಮೊದಲನೇ ಭಕ್ತಿ, ನಮ್ಮ ಸಮರ್ಪಣೆ. ಅದು ಅವನಿಗಿದೆ. ಐ ಆಮ್ ಹ್ಯಾಪಿ ದಟ್ ಹೀಸ್ ಇನ್ ಮೈ ಟೀಮ್. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಹಾಡ್ದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಚೇತನ್ ಸರ್. ನೋಡಿ, ಈ ಹಾಡು ಈ ಸಂದರ್ಭಕ್ಕೆ ಎಷ್ಟು ವೈಬ್ರೇಷನ್ ಕೊಡ್ತಾ ಇದೆ. ಕಣ್ಣಪ್ಪ ಅವತ್ತು ಹಾಡ್ದ, ನಾಡು ಕೇಳ್ತು, ಇವತ್ತು ನಾಡೇ ಕೇಳ್ತು ಈ ಹಾಡಾಡು ಅಂತ ಇವನು ಹಾಡ್ತಿದ್ದಾನೆ. ಇವತ್ತು ಅದ್ಭುತವಾಗಿ ಹಾಡ್ತಾನೆ, ಎಲ್ಲ ಗೊತ್ತಿದೆ. ಬಟ್ ಈ ಬೇಡರ ಕಣ್ಣಪ್ಪನ ಪ್ರತಿನಿಧಿಯಾಗಿ ಕೂತು ಹಾಡ್ತಿದ್ದಾನಲ್ಲ, ಅದು ಬೆಳೆಯಬೇಕಾಗಿರ್ತಕ್ಕಂಥ ಎಲ್ಲ ಪ್ರತಿಭೆಗಳ ಪ್ರತಿನಿಧಿ ಇವನು. ಅವನ ಭಕ್ತಿ ನೋಡಿ ಹೇಗಿದೆ. ದೇವರಿಗೆ ಏನು ಬೇಕೋ ಅದೇ ಕೊಡ್ತಾನೆ ಅವನು. ಒಂದು ಮಾತಿದೆ, ಅವರವರ ದೇವರವರವರಿಗೆ ಅಂತೆಯೇ ದಯೆ, ಅಂತೆಯೇ ಧರ್ಮ. ಪ್ರಾಣಿ ಪಕ್ಷಿಗಳಿಗೆ ಯಾವ ಮಸಣವೋ, ಒಂದು ಪ್ರಾಣಿ ಪಕ್ಷಿ ಸಾಯ್ತವೆ, ಅವಕ್ಕೆ ವಿಶೇಷವಾದ ಮಶಾಣ ಇದೆಯಾ?
ಯಾರು ಅವುಗಳನ್ನ ತಗೊಂಡೋಗಿ ಹೂಳಿ ಬೆಂಕಿ ಇಟ್ಟು ಸಂಸ್ಕಾರ ಮಾಡ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಯಾವ ಮಶಣವೋ ಸೋತರೆ ಬಾಯಿಗೆ, ಸತ್ತರೆ ಬೆಂಕಿಗೆ ಮಣ್ಣಿಗೆ. ಮನುಷ್ಯನಿಗೆ ಮಾತ್ರ ತಾನೇ ದಯೆ ಧರ್ಮ ಎಲ್ಲ. ಬೇಡ್ರ ಕಣ್ಣಪ್ಪ ಅದನ್ನೆಲ್ಲ ಅವತ್ತೇ ವಿವರಿಸಿದ್ದಾನೆ. ಬೇಟೆ ಕೊಡೋ ದೇವ್ರೆ ಅಂತ ಭಕ್ತಿಯಿಂದ ಬೇಟೆ ತಂದು ಆ ದೇವ್ರಿಗೆ ನೈವೇದ್ಯವಾಗಿ ಇಡ್ತಾನೆ. ಆ ದೇವ ಆ ಲಿಂಗ ಅಳ್ತಿದ್ರೆ ತನ್ನ ಕಣ್ಣನ್ನು ಕೊಡ್ತಾನೆ. ಇನ್ನೊಂದು ಕಣ್ಣನ್ನು ಕೊಡೋಕ್ಕೆ ತನ್ನ ಕಾಲಿಂದಲೇ ಆ ಕಣ್ಣನ್ನು ಗುರುತಾಗಿಟ್ಕೊಂಡು ತನ್ನ ಬಾಣದಿಂದ ಇನ್ನೊಂದು ಕಣ್ಣು ತೆಗಿತಾನೆ. ಇದೆಲ್ಲ ನಂಬಿಕೆ. ಈ ಬೇಡರ ಕಣ್ಣಪ್ಪ ನಮ್ಮ ನಾಡಿನ ಸಮಾನ ಸಮಾಜದ ಕಣ್ಣಪ್ಪ ಅಂತ ನನಗೆ ಹೇಳಬೇಕು ಅಂತ ಇವತ್ತು ಅನ್ನಿಸ್ತದೆ. ವಂಡರ್ಫುಲ್ ಡೇ ಇವತ್ತು. ಖುಷುವ ಆತ್ಮ ಖುಷುವ. ಥ್ಯಾಂಕ್ ಯು ಮಹಾಗುರುಗಳೇ. ಜೂರಿ, ನಿಮ್ಮಲ್ಲಿ ಯಾರಿಗೆ ಮಾತಾಡ್ಬೇಕಂತ ಅನ್ಸಿದ್ರು ದಯಮಾಡಿ ನಿಮ್ಮ ಮಾತುಗಳನ್ನ ಹಂಚ್ಕೊಳ್ಳಿ ಪ್ಲೀಸ್. ಅವ್ರು ಹೇಳಿದಾಗೆ 4 ವರ್ಷಕ್ಕೆ ಹಿಂದೆನೆ ತೊರೆದು ಜೀವಿಸಬಹುದೇ, ಅಲ್ಲಿಂದ ಅವನು ನಮ್ಮನ್ನು ಅವಾಗಲೇ ನಾನು ಅವನಿಗೆ ಮರಳಾಗಿದ್ದೀನಿ. ಸೊ ಇವತ್ತು ತಿರ್ಗಾ ಅರ್ಥ ಭಾವ ಭಕ್ತಿ ಅಷ್ಟು ಪರ್ಫೆಕ್ಟಾಗಿ ಅವನು ಎಲ್ರಿಗೂ ತಲುಪಿಸಿದ್ದಾನೆ. ಇದಕ್ಕಿಂತ ನಮಗೇನು ಬೇಕು? ನಮಗಿಲ್ಲಿ ಇರೋದು ಸಂತೋಷ. ಬಾಲಿ ಸರ್, ಥ್ಯಾಂಕ್ ಯು. ಸುರೇಖಾ ಮ್ಯಾಮ್. ಅವನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅಂತ ಅವ್ನು ಹಾಡ್ತಾ ಇರಬೇಕಾದ್ರೆ ನಮ್ಗೆ ಹಾಗೆ ಅನಿಸುತ್ತೆ. ನಾನು ಹಾಡ್ತಾ ಇರ್ತೀನಿ, ಹಾಲಲ್ಲಿ ಬೇಕಾದ್ರೆ ಹಾಕು ನೀರಲ್ಲಿ ಬೇಕಾದ್ರೆ ಹಾಕು, ಅದು ಫ್ಲೋ ಹಂಗೆ ಬರ್ತಾನೆ ಇರುತ್ತೆ. ನಾವು ಕೇಳೋರು ಮಂತ್ರಮುಗ್ಧರಾಗಿ ಕೇಳ್ತಾ ಇರ್ತೀವಿ. ಈ ಒಂದು ಶಕ್ತಿ ಅವನಿಗೆ ಎಲ್ಲಿಂದ ಬಂತು ನಮಗಂತೂ ನಮ್ಮ ಅರಿವಿಗೆ ಮೀರಿದ್ದದು. ಒಂಥರ ಖುಷಿ ಆಗುತ್ತೆ ಇಂಥ ಪ್ರತಿಭೆಗಳನ್ನು ನೋಡಿದಾಗ. ದೇವರು ಅವನನ್ನು ಚೆನ್ನಾಗಿಟ್ಟಿರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಭಕ್ತಿ ಕೆಲವೊಮ್ಮೆ ಮಾತಿಗೆ ಸಿಕ್ಕಲ್ಲ. ದೈವತ್ವವನ್ನ ನಾವು ಆಕ್ಚುಲಿ ಮಾತಿನಿಂದ ಅನುಭವಿಸೋದಕ್ಕಾಗೋದಿಲ್ಲ. ಇಂಥ ಸಾರ್ಥಕ ಕ್ಷಣವನ್ನ ನಾವು ಈ ವೇದಿಕೆ ಮೇಲೆ ಅನುಭವಿಸಿದ್ವಿ. ಅದಕ್ಕೆ ಕಾರಣ ನಮ್ಮ ಜ್ಞಾನೇಶ. ಧನ್ಯವಾದ. ಬಟ್ ಆನ್ ಅ ಸೀರಿಯಸ್ ನೋಟ್, ಅಖಿಲ ಅವರೇ, ಕನ್ನಡದಲ್ಲಿ ಹೊಸ ಸೂಪರ್ ಸ್ಟಾರ್ ನೀವು ಆಗ್ತೀರಾ ಅಂತ ಹೇಳ್ತೀನಿ. ಕರೆಕ್ಟಾಗಿ ಈ ಒಂದು ಇಂಡಸ್ಟ್ರಿಲಿ ನೀವು ಸರಿಯಾದ ಹೆಜ್ಜೆಗಳು, ಸರಿಯಾದ ಮಾರ್ಗದರ್ಶನ, ಸರಿಯಾದ ಪ್ಲಾನಿಂಗು, ಸರಿಯಾದ ಕ್ಯಾಲ್ಕುಲೇಷನ್ ಇದ್ದು ಮುಂದುವರೆದ್ರೆ ನಿಮ್ಮನ್ನು ಯಾರೂ ನಿಲ್ಸಕ್ಕಾಗಲ್ಲ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಒನ್ ಮೋರ್ ಸೂಪರ್ ಸ್ಟಾರ್ ಆನ್ ಸ್ಟೇಜ್. ಹೌದು, ನಾನು ಸುಮ್ಮನೆ ತಿಳಿದೆ ಕೇಳ್ತೀನಿ, ಸಿನಿಮಾಗಳಲ್ಲಿ ಅಭಿನಯಿಸೋ ಐಡಿಯಾ ಇದೆಯಾ? ಯೋಚನೆ ಮಾಡಬೇಕು, ಗೊತ್ತಿಲ್ಲ. ನೀವು ಹಾಡೋದಕ್ಕೆ ಶುರು ಮಾಡೋಕ್ಕೆ ಮುಂಚೆ ನಾನು ಅರ್ಜುನ್ ಹತ್ರ ಹೇಳ್ತಾ ಇದ್ದೆ, ಒಂದು ಹಾಡು ಪ್ರಯತ್ನ ಪಡಿ ನಿಮ್ಮ ಸ್ಟುಡಿಯೋದಲ್ಲಿ ಅಂದೆ. ಅವರು ಹೌದು ಪ್ರಯತ್ನ ಪಡ್ತೀನಿ ಅಂದರು. ನಾನೊಂದು ಐಡಿಯಾ ಕೊಟ್ಟೆ, ಒಂದು ಒಳ್ಳೆಯ ಹಾಡು ಮಾಡಿ ಆ ಹಾಡನ್ನು ಅವ್ರ ಕೈಯಲ್ಲಿ ಹಾಡಿಸಿ ಚೆನ್ನಾಗಿ ಬಂದರೆ ಆ ನಿರ್ದೇಶಕರಿಗೆ ಆಕೆನೇ ಬಳಸಿ ಅದನ್ನು ಶೂಟ್ ಮಾಡೋದಕ್ಕೆ ಇವು ಸಜೆಸ್ಟ್ ಅಂತ ಕೇಳಿದೆ. ಹೌದಾ, ಒಳ್ಳೆ ಐಡಿಯಾನ ಇದು ಅಂತಂದ್ರು. ಇಂಥದ್ದೇನಾದ್ರೂ ಆಲೋಚನೆಗಳು ಬಂದ್ರೆ ಸಕ್ಸಸ್ ಆಗೋ ದಾರಿ ಕಂಡ್ರೆ ಧೈರ್ಯವಾಗಿ ಮುಂದೆ ಹೋಗ್ಬೋದಲ್ಲ. ಯಾಕೆಂದ್ರೆ ಸಿನಿಮಾ ಅನ್ನೋದು ಆಂಪ್ಲಿಫಿಕೇಶನ್. ಒಂದು ಹಾಡು ಒಳ್ಳೆಯ ಪ್ರದರ್ಶನ ನಿಮ್ಮ ಜೀವನದ 25 ವರ್ಷಕ್ಕೆ ನೆನಪನ್ನು ಕೊಡುತ್ತೆ, ಐಡೆಂಟಿಟಿ ಕೊಡುತ್ತೆ. ಅದರಿಂದ ಅದನ್ನು ತೆಗೆದಾಕ್ಬೇಕಾಗಿಲ್ಲ. ಬಟ್ ನಿನಗೆ ಪರಿಪೂರ್ಣವಾದ ಪ್ರತಿಮೆ ಒಲಿಯುವ ಎಲ್ಲ ಲಕ್ಷಣಗಳಿದೆಯಮ್ಮ. ಸದ್ಯಕ್ಕೆ ಚಾಂಪಿಯನ್ಶಿಪ್ ವೇದಿಕೆಯ ಸಿಂಗಿಂಗ್ ಸ್ಟಾರ್ ಅಖಿಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಖಿಲ.